ಪ್ರಾರಂಭದಲ್ಲಿ ಮುಳುಗುಂದದ ತಪೋಭೂಮಿಯ ಒಡೆಯನಾದಂತಹ ಶ್ರೀ ಬಾಲಿನ ಮಹಂತ ಶಿವೈಗಳ ನಾವು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಎಂಒಎಸ್ ಹಾಗೂ SJJM ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಮುಳುಗು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಬಡ್ಡಿ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು MOS ಸಂಘದ ಅಧ್ಯಕ್ಷರಾದಂತಹ ಶರಣಪ್ಪ ಡುಮ್ಮಿಯವರು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಳ್ಳಬೇಕೆಂದು MOS ಯುವಕ ಮಂಡಳ ಮುಳುಗುಂದ ಹಾಗೂ ನಮ್ಮ SJJM ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಜಂಟಿ ಆಶ್ರಯದಲ್ಲಿ ನಡೆದಂತಹ ಈ ಬೇಸಿಗೆ ಕಬಡ್ಡಿ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭದ ಈಗ ಕೇವಲ ಹೆಸರಿಗೆ ಮಾತ್ರ ಮುಕ್ತಾಯ ಸಮಾರಂಭವಾಗಿದ್ದು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಎಲ್ಲರೂ ಸಹ ಈ ಬೇಸಿಗೆಯಲ್ಲಿ ರಜೆಯಲ್ಲಿ ಮಜಾ ಮಾಡದೆ ನಿಮ್ಮ ದೈಹಿಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಿ ಕ್ರೀಡೆಯಲ್ಲಿ ಒಂದು ಉತ್ತಮ ಸಾಧನೆ ಮಾಡಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ಸಾಧನೆ ಎಂಬುದು ಸರಳವಾಗಿ ಬರುವುದಲ್ಲ, ಸಾಧಕನಿಗೆ ಮಾತ್ರ ಸಾಧನೆ ಎನ್ನುವುದು ಬರ್ತದೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂದಾಗ ಮಾತ್ರ ಕಂಡುಕೊಳ್ಳತಕ್ಕಂತಹ ಗುರಿ ಸಾಧಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ನನ್ನ ತಂದೆ ತಾಯಿಯನ್ನು ಮನಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸುತ್ತಾ ಹಾಗೆ ನನ್ನೆಲ್ಲ ಸಹೋದರ ಸಹೋದರಿಯರನ್ನು ಸ್ವಾಗತಿಸಿಕೊಳ್ಳುತ್ತಾ ಈ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡಂಥ ನನ್ನೆಲ್ಲ ಗುರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ. ನಮ್ಮ ಹಿಂದೆ ಇಷ್ಟೆಲ್ಲ ಗುರುಗಳಾದರೆ ಅವರಿಗೆ ನಾನು ಕೃತಜ್ಞತೆಯಾಗಿರ್ತೇನೆ. ಯಾವಾಗಲೂ ನೆನೆಸಿಕೊಳ್ಳುತ್ತಾ ಇಲ್ಲಿ ಆಸೀನರಾಗಿರುವ ನನ್ನೆಲ್ಲ ಗುರುಗಳಿಗೆ ಸ್ವಾಗತಿಸುತ್ತಾ ಈ ಬೇಸಿಗೆ ಶಿಬಿರದ ಕಬಡ್ಡಿ ತರಬೇತಿ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಇಲ್ಲಿ ನಡೆದಿರುವಂತಹ ನಮ್ಮೆಲ್ಲ ಗುರುಗಳು ನಮಗೆ ತಪ್ಪನ್ನು ತಿದ್ದಿ ನಾವು ಮುಂದೆ ಹೋಗುವುದಕ್ಕೆ ಮಾರ್ಗದರ್ಶನ ನೀಡಿ ನಮ್ಮೆಲ್ಲರನ್ನು ಒಂದು ಹಂತದಲ್ಲಿ ಬೆಳೆಸಿದ್ದಾರೆ. ಹಾಗೆಯೇ ಪ್ರಯತ್ನ ಇದ್ದಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಕ್ರೀಡೆ ಇಲ್ಲದ ಜೀವನ ಕೀಡು ತಿಂದ ಹಣ್ಣಿನಂತೆ. ಕ್ರೀಡೆ ಇಲ್ಲದ ಜೀವನ ಕೀಡು ತಿಂದ ಹಣ್ಣಿನಂತೆ. ಜೀವನಕ್ಕೆ ಪ್ರತಿಯೊಂದು ಅವಶ್ಯಕವಾಗಿ ಬೇಕಾಗುತ್ತೆ. ಪ್ರತಿಯೊಬ್ಬ ಮಗುವಿನಲ್ಲಿ ಒಂದೊಂದು ಕಲೆ ಇರುತ್ತೆ. ಒಂದು ಮಗುವಿನಲ್ಲಿ ಕ್ರೀಡೆ, ಒಂದು ಮಗುವಿನಲ್ಲಿ ಸಾಂಸ್ಕೃತಿಕ, ಒಂದೊಂದು ಮಗುವಿನಲ್ಲಿ ಮಾತನಾಡ್ತಕ್ಕಂಥ ಚಾತುರ್ಯ, ಹೀಗೆ ಸಾಕಷ್ಟು ಮಗುವಿನಲ್ಲಿ ಕಲೆಯನ್ನು ಬೆಳೆಸಿ ಆ ಕಲೆಯನ್ನು ಗುರುತಿಸಿ ಆ ಮಗುವನ್ನು ಬೆಳೆಸಿದಾಗ ಅದು ಸಾರ್ಥಕ ಆಗುತ್ತೆ. ಅದಕ್ಕೆ ಸತತ ಪ್ರಯತ್ನವೇ ಯಶಸ್ಸಿನ ತಂಡದಲ್ಲಿ ಆ ಸಂಘಟನೆಯನ್ನು ಹುಟ್ಟಾಕಿ 60ರ ದಶಕದಿಂದ ಸುಮಾರು 80ರ ದಶಕದವರೆಗೂ ತನ್ನ ವಿಜೃಂಭಣೆಯಿಂದ ಬೆರೆದಂಥ MOS ತಂಡದಲ್ಲಿ ನಾವು ಸ್ಮರಿಸಿಕೊಳ್ಳುವುದಾದರೆ NS ಮಳ್ಳಿಯಜ್ಜನವರು, ಮಹಂತೇಶ್ ಬಾಳಿಕಾಯಕರು. ಒಂದು ಬಲಶಾಲಿ ತಂಡ ಅಂತಂದರೆ ಸುಮಾರು 6 ಬಾರಿ ದಸರಾ ಕ್ರೀಡೆಯನ್ನು ಅದು ಕೂಡ ಗೆದ್ದಿದೆ. ನ್ಯಾಷನಲಲ್ಲಿ ಕಾಮನ್ ಆಗಿ ಹೋಗಿದ್ದೆ. ಲಕ್ಕುಂಡಿಗೆ ಟೀಮ್ ಬಂದಿದ್ದೆ. ಸ್ಟಾರ್ಟಿಂಗ್ ನಾನು ಇದೇ ಟ್ರೈನಿಂಗ್ ಹೋಗಲಾಗಿತ್ತು. ಅಲ್ಲಿ ಲಕ್ಕುಂಡಿಗೆ ಟೀಮ್ ಹಾಕಿದ್ದೆ ಒಂದು ವರ್ಷ. ಅಲ್ಲಿ ಟೀಮ್ ಬಂದಿತ್ತು. ಅವಾಗ ಕೂಡ ಮುಳುಗೋದ ಟೀಮ್ ಏನೋ ವಿನ್ ಆಯ್ತು ಅನ್ಸುತ್ತೆ. 1 ವರ್ಷ 2 ವರ್ಷ ಹಿಂದ್ಗಡೆ ಲಕ್ಕುಂಡಿ ಉತ್ಸವ ಸೆಕೆಂಡ್ ಫಸ್ಟ್ ವಿನ್ ಆಯ್ತು. ಅವಾಗ ನನಗೆ ಹೆಸರು ಗೊತ್ತಾಗಿತ್ತು. ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿ ಅರಿಸ್ಟಾಟಲ್ ಹೇಳ್ತಕ್ಕಂಥ ಮಾತು. ನಾವು ಉತ್ತಮವಾಗಿರ್ತಕ್ಕಂಥ ಮನಸ್ಸು ಹೊಂದೇವಿ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ದೇಹನೂ ಕೂಡ ಸಹಾಯ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಒಂದು ಕಡೆ
ಬಂಗಾರದ ಮೌರ್ಯ ತೊಳೆದೇನ ಅಂತಕ್ಕಂಥ ಮಾತು. ಅಂದ್ರೆ ಕ್ರೀಡೆಗೆ ಅಷ್ಟು ಮಹತ್ವ ಅದ.